ಈಗ ತಾಂತ್ರಿಕವಾಗಿ ಹೇಳಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನು ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೇನೆ, ಅವ್ರನ್ನ ಕೇಳ್ತೇನೆ. ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದು ಇದೆ ಒಂದು ಕಡೆ. ಮತ್ತು ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸದ್ಯಕ್ಕೆ ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರ್ಗೆ, ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಹೊಸದಾಗಿ 40 ಮಂದಿ ಶಾಸಕರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಒಂದು 5 ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ಮನವಿ ಈ ಹಿಂದೆಯಿಂದಲೂ ಇರುವಂಥದ್ದು ಸರ್. ಹೊಸ ನಾಯಕತ್ವಕ್ಕೆ ಕೊಡಬೇಕು ನೋಡಿ. ಸಹಜವಾಗಿ ರಾಜಕಾರಣದಲ್ಲಿ ಇವತ್ತು ಒಂದು ಶಾಸಕ ಆಗಬೇಕಾದ್ರೆ ಭಾಳಷ್ಟು ಸಂಘಟನಾತ್ಮಕ ಮತ್ತು ರಾಜಕೀಯ ಪ್ರೌಢಿಮೆ ಮತ್ತು ಜನರ ವಿಶ್ವಾಸವನ್ನು ಪಡೆದಂಥವರೇ ಇವತ್ತು ಶಾಸಕರಾಗ್ತಕ್ಕಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಇವತ್ತು ಮಂತ್ರಿ ಆಗಬೇಕು, ಮತ್ತಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಈಗ ಯಾರು ಸುಮಾರು 35-40 ಜನ ಪ್ರಥಮ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಅವರ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ. ಪಕ್ಷದ ಹೈಕಮಾಂಡ್ ಇವತ್ತು ಪ್ರಥಮ ಬಾರಿ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ನಾವು ಹುದ್ದೆಗಳನ್ನು ಕೊಡ್ತೀವಿ, ಜವಾಬ್ದಾರಿ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಎಲ್ಲರೂ ಸ್ವಾಗತ ಮಾಡ್ತೇವೆ. ಸಚಿವರ ಜೊತೆ ಸಿದ್ದರಾಮಯ್ಯನವರು ನಡೆಸಿದ ಸಭೆಯಲ್ಲಿ ನಿಮ್ಮಲ್ಲಿ ಯಾರು ಇರ್ತಾರೆ ಯಾರಿರಲ್ಲ ಅನ್ನೋ ಮಾತನ್ನು ಏನಾದರೂ ಹೇಳಿದರೆ ಸರ್? ಖಂಡಿತ ಅವರು ಎಲ್ಲ ಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಆಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದ್ರು. ಮತ್ತು ಅದೇ ರೀತಿ ಸಹಕಾರವನ್ನು ಶಿವಕುಮಾರ್ ಅವರಿಗೆ ನಾನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರು. ಮತ್ತು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಇರ್ತೀನಿ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಅಲ್ಲಿ ಯಾರು ಇರ್ತೀವಿ ಬಿಡ್ತೀವಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲಿಲ್ಲ. ಮಂತ್ರಿಗಳು ಕೆಲವರು ನಮಗೂ ಮಾತಾಡಬೇಕು ಅಂತಿತ್ತು, ಅವಕಾಶ ಸಮಯದ ಕೊರತೆಯಿಂದ ಮಾತಾಡಲಿಲ್ಲ. ಮಂತ್ರಿಗಳು ಕೆಲವರು ಅವರ ಗುಣ, ಅವರ ಆಡಳಿತ ವೈಖರಿ, ಅವರಲ್ಲಿ ಏನು ಒಂದು ಹಣಕಾಸು ಇಲಾಖೆ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ, ಮತ್ತು ಸಮಾಜದಲ್ಲಿ ಶೋಷಿತ ವರ್ಗ ಬಡವರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಇವೆಲ್ಲ ಅವರ ಒಂದು ವ್ಯಕ್ತಿತ್ವದ ಗುಣಗಾನವನ್ನು ಮಾಡ್ತಕ್ಕಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ನಾವೆಲ್ಲರೂ ಒಳಗಾದ್ವಿ, ನಮಗೆಲ್ರಿಗೂ ಭಾಳ ನೋವಾಯಿತು. ಆ ರೀತಿ ಒಂದು ಕುಟುಂಬದಲ್ಲಿ ಭಾಳ ಅನ್ಯೋನ್ಯವಾಗಿ ನಡೆದಂಥ ಒಂದು ಸಂದರ್ಭ ಅದು. ಆ ರೀತಿ ಭಾವನೆಗಳು ಎಲ್ರಿಗೂ ಆಯಿತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಾಗಲಿಲ್ಲ. ಸಾಕಷ್ಟು ಜನ ನಿಮ್ಮಲ್ಲೂ ಸಹ ಕಣ್ಣೀರು ಬರ್ತಾರೆ, ಆ ರೀತಿ ಸಾಕಷ್ಟು ಸಚಿವರು ಸಹ ಕಣ್ಣೀರು ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಅಹಿಂದ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಅವರನ್ನು ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ, ವಿಶೇಷವಾಗಿ ಬಡವರ ಬಗ್ಗೆ. ಯಾಕಂದರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡ್ಕೊಂಡಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಜನರ ಆಶೀರ್ವಾದ ಬೇಕು,
ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದ್ರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಭಾವೋದ್ವೇಗಕ್ಕೊಳಗಾದರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ.